ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡೋಂಥ ಈ ಶೇಂಗಾದುಂಡಿ ನಾ ಹಿಂಗೆ ಮಾಡೀನಂತ ತೋರಿಸ್ತೀನಂತ ಬರ್ರಿ. ಈಗ ಒಂದು ಪ್ಯಾನಿನಾಗ 1 ಗ್ಲಾಸು ಶೇಂಗಾ ಹಾಕಿನ್ರಿ ನಾ. ಇವಕ್ಕೆ ಸಣ್ಣ ಉರಿನಾಗ ನಾವು ಹಿಂಗೆ ಕೈ ಆಡಿಸ್ಕೊತಾ ಹುರಿಬೇಕಾಗ್ತದೆ. ಎಲ್ಲಿಂದ ತನಕ ಹುರಿಬೇಕಂತಂದ್ರೆ ಸರಳಾಗಿ ಸೊಪ್ಪಿ ಬಿಡಿಸ್ಕೊಳಕ್ಕೆ ಬರಬೇಕ್ರಿ. ಈ ಥರ ಬಣ್ಣ ಬರಬೇಕು, ಅಲ್ಲಿಂದ ತನಕ ಹುರಿಬೇಕಾಗ್ತದೆ. ಈಗ ಈ ಶೇಂಗಾಕ್ಕೆ ಒಂದು ಪ್ಲೇಟಿನಾಗ ನಾನು ತೆಗೆದಿಟ್ಬಿಡ್ತೀನಂತ್ರಿ. ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ. ಸೊಪ್ಪಿ ಬಿಡಿಸ್ಕೋಬೇಕಲ್ರಿ, ಹೀಗಾಗಿ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಅದೇ ಪ್ಯಾನಿನಾಗ ಅದೇ ಗ್ಲಾಸ್ಲಿಂದ ಅರ್ಧ ಗ್ಲಾಸು ಪುಟಾಣಿ ತೊಗೊಂಡೇನ್ರಿ. ಇವಕ್ಕೂ ಸ್ವಲ್ಪ ಹುರ್ಕೋಬೇಕ್ರಿ, ಜಾಸ್ತಿಯನ್ನು ಹುರಿಯೋದು ಬೇಕಾಗಲ್ಲ. ಹುರಿಲಾರ್ದೇನೂ ಹಾಕ್ಬೋದು, ಅದರ ಹುರಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದಂತ ಹುರಿದೇನ್ರಿ. ನೋಡಿರಿ, ಇವು ಸ್ವಲ್ಪ ಆರ್ಯಾವ. ಈಗ ಸೊಪ್ಪಿ ಎಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗ್ತದೆ. ಈ ಥರ ಆಗ್ಯಾವ ನೋಡ್ರಿ. ಈಗ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಮಂತ. ಈಗ ನೋಡ್ರಿ, 1.5 ಗ್ಲಾಸು ಬೆಲ್ಲ ತೊಗೊಂಡಿನ್ರಿ. ಇಲ್ಲಿ ಇದ್ರಾಗ ಒಂದು 4-5 ಚಮಚ ನೀರು ಹಾಕ್ಬಿಡ್ತೀನಂತ. ಹಾಕಿ ನಾವೇನು ಮಾಡ್ಬೇಕಾಗ್ತದಂತಂದ್ರೆ ಈ ಬೆಲ್ಲಕ್ಕೆ ಕರಗಿಸ್ಕೋಬೇಕಾಗ್ತದೆ. ಇನ್ನು ಪಾಕ ಮಾಡ್ಕೊಳ್ಳೋದು ಬ್ಯಾಡ್ರಿ. ಒಂದು ಸಲ ಹಿಂಗೆ ಕರಗಿಸ್ಕೊಂಡು ನಾವೇನು ಮಾಡ್ಬೇಕಾಗ್ತದಂತಂದ್ರೆ ಹಿಂಗೆ ಸೋಸ್ಕೋಬೇಕಾಗ್ತದೆ. ಈ ಥರ ಎಲ್ಲ ಸೋಸಾದ್ಮೇಲೆ ಈಗ ನಾವು ಪಾಕ ಮಾಡ್ಕೋಬೇಕ್ರಿ. ಈಗ ಇದ್ರಾಗ 1 ಚಮಚ ತುಪ್ಪ ಹಾಕಿ ಏನು ಮಾಡ್ತೀನಿ ರೀ, ಲೋ ಮೀಡಿಯಮ್ ಫ್ಲೇಮ್ನಾಗ ಈ ಥರ ಕಲಿಸ್ಕೊತಾ ಪಾಕ ರೆಡಿ ಮಾಡ್ಕೋತೀನಿ ರೀ. ಪಾಕ ಯಾವ ಥರ ಇರಬೇಕಂತ ಈಗ ನಾನು ನಿಮಗೆ ಮುಂದೆ ತೋರಿಸ್ತೀನಂತ. ಅದಕ್ಕೇನು ಮಾಡಿರಿ, ಒಂದು ಪ್ಲೇಟಿನಾಗ ನೀರು ತೊಗೊಂಡು ಒಂದು 4 ಹನಿ ಈ ಪಾಕ ಹಾಕಿದ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು ರೀ. ಒಂದೇ ಕಡೆ ಈ ಥರ ಸೆಟ್ಲ್ ಆಗಬೇಕು, ಅಂದ್ರೆ ಪರ್ಫೆಕ್ಟಾಗಿ ಆಗ್ಯದಂತ ಅರ್ಥ ರೀ. ಈಗ ಇದ್ರಾಗ ಅವು ಶೇಂಗಾ ಹಾಕ್ಬಿಡ್ತೀನಿ ರೀ, ಹಾಗೆ ಆ ಪುಟಾಣಿನೂ ಹಾಕ್ಬಿಡ್ತೀನಂತ. ಹಾಕಿ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ. ಮಾಡಿ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತೀನಂತ. ಈಗ ನಿಮ್ಗೆ ಅಳಸು ಅನ್ನಿಸ್ಲತ್ತಿರ್ಬೇಕ್ರಿ. ಅದರ ಆರಿದ್ಮೇಲೆ ನೋಡ್ರಿ ಈ ಥರ ಗಟ್ಟ ಆಗ್ತದೆ. ಸ್ವಲ್ಪ ಆರ್ತಂದ್ರೆ ಅಂದ್ರೆ ಮುಟ್ಲಾಕ್ಕೆ ಬರ್ಬೇಕ್ರಿ. ಅಷ್ಟು ಆರ್ತಂದ್ರೆ ಏನು ಮಾಡ್ಬೇಕಾಗ್ತದಂದ್ರೆ ಕೈಗೆ ಸ್ವಲ್ಪ ತುಪ್ಪ ಒರೆಸ್ಕೊಂಡು ನಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಉಂಡೆ ಕಟ್ತಾರೆ ಆಯ್ತು ರೀ. ನಾ ಇಲ್ಲಿ ಸಣ್ಣ ಉಂಡೆಗಳು ಮಾಡ್ಲತ್ತೀನಿ ರೀ. ಭಾಳ ಮಸ್ತ್ ಆಗ್ತಾವ್ರಿ. ಮಾಡೋದನ್ನು ಭಾಳ ಸರಳದ ಮತ್ತು ತಿನ್ಲಾಕಂತ ರುಚಿ ಕೇಳೇಬೇಡ್ರಿ. ಹಂಗಾದ್ರೆ ಈ ರೆಸಿಪಿ ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ನಾಗರ ಪಂಚಮಿ ಹಬ್ಬಕ್ಕೆ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.